ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ನಾನು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಈ ಥರ ಗೋಧಿ ಕಡುಬನ್ನ ಹೇಗೆ ಮಾಡೋದು ಅಂತ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಗೋಧಿ ಕಡುಬಿನ ಹಿಟ್ಟನ್ನು ಹೇಗೆ ಮಾಡಿಸೋದು ಅಂತ ಶೇರ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಕಡುಬಿನ ಹಿಟ್ಟನ್ನು ಹೇಗೆ ಮಾಡಿಸೋದು ಅಂತ ನೋಡೋಣ. ಈ ಗೋಧಿ ಕಡುಬನ್ನ ಯೂಶ್ವಲಿ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ಚಪಾತಿ ಬದಲಾಗಿ ಮಾಡ್ಕೋಬೋದು. ಹಾಗೆ ಇದನ್ನು ಸ್ಪೆಷಲ್ಲಾಗಿ ಬಾಣಂತಿಯವ್ರಿಗೆ ಕೊಡ್ತಾರೆ. ಈ ಗೋಧಿ ಕಡುಬಿನ ಹಿಟ್ಟು ಮಾಡಿಸ್ಲಿಕ್ಕೆ ನಾನಿಲ್ಲಿ 2 kg ಗೋಧಿ ತೊಗೊಂಡ್ಬಿಟ್ಟು ಒಣಗಿಸ್ಲಿಕ್ಕೆ ಹಾಕಿದ್ದೀನಿ. ಹಾಗೆಯೇ ನಾನಿಲ್ಲಿ ತೋರಿಸ್ತಿದ್ದೀನಲ್ವ ಲೋಟ, ಇದು ಪಾವು ಅಥವಾ 1/4 kgದು ಲೋಟ. ಈ ಲೋಟದಲ್ಲಿ 1 ಲೋಟ ಅಕ್ಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅಂದರೆ 1/4 ಲೋಟದಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. 3/4 ಲೋಟದಷ್ಟು ಉದ್ದಿನಬೇಳೆ ಹಾಗೆಯೇ 1/4 ಲೋಟದಕ್ಕಿಂತ ಸ್ವಲ್ಪ ಜಾಸ್ತಿ ಮೆಂತ್ಯ ಕಾಳನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಿಟ್ಟನ್ನು ಮಿಲ್ ಮಾಡಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದಿನ ಪೂರ್ತಿ ಒಳ್ಳೆ ಬಿಸಿಲಿದ್ದಾಗ ಒಣಗಿಸ್ಬಿಟ್ಟು ಮಿಲ್ ಮಾಡಿಸುವಾಗೂ ಕೂಡ ತುಂಬ ನೈಸಾಗಿ ಮಿಲ್ ಮಾಡಿಸ್ಕೋಬೇಕಾಗತ್ತೆ. ರೆಡಿಯಾಗಿರೋ ಹಿಟ್ಟಿಂದ ಗೋಧಿ ಕಡುಬನ್ನ ಮಾಡ್ಕೋಬೋದು. ಇದು ಬಾಣಂತಿಯವ್ರಿಗೆ ತುಂಬಾ ವಿಶೇಷವಾದಂಥ ಆಹಾರ. ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಅಥವಾ ಮೆಂತ್ಯ ಚಟ್ನಿ ಒಟ್ಟಿಗೆ ತಿನ್ನಲಿಕ್ಕೆ ಈ ಗೋಧಿ ಕಡುಬು ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿದ್ದಾಗೇ ಸರ್ವ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.